ಆತ್ಮೀಯ ವೀಕ್ಷಕರೇ, ಶ್ರೀ ಕ್ಷೇತ್ರ ಅಶ್ವತ್ಥಪುರದ ಶ್ರೀ ಸೀತಾರಾಮಚಂದ್ರ ದೇವರ ಬ್ರಹ್ಮರಥೋತ್ಸವವನ್ನು ನೋಡಿದಿರಿ. ಆದರೆ ಈ ರಥದ ಕಲಾಕುಸರಿ ಕೆಲಸಗಳನ್ನೇನಾದರೂ ವೀಕ್ಷಿಸಿದ್ದೀರಾ? ಹೌದು ವೀಕ್ಷಕರೇ, ರಥೋತ್ಸವದ ದಿನ ಈ ರಥಕ್ಕೆ ಮಾಡುವ ಪುಷ್ಪಾಲಂಕಾರ, ದೀಪಾಲಂಕಾರಗಳನ್ನು ನೋಡುವ ಭರದಲ್ಲಿ ಆ ರಥದ ಸೂಕ್ಷ್ಮ ಕೆತ್ತನೆಗಳನ್ನು ವೀಕ್ಷಿಸುವುದನ್ನು ಮರೆತೇ ಬಿಡುತ್ತೇವೆ. ಹಾಗಿದ್ದರೆ ಬನ್ನಿ, ಈ ರಥಕ್ಕೆ ಮತ್ತೆ 3-4 ಸುತ್ತು ಹಾಕಿ ಇದರ ವಿಶೇಷತೆಗಳನ್ನು ಅರಿಯೋಣ. ಈ ರಥದ ಮಧ್ಯಭಾಗದ ಒಂದು ಸುತ್ತಿನಲ್ಲಿ ದಶಾವತಾರಗಳ ಕೆತ್ತನೆ ಇದೆ. ಇಲ್ಲಿ ನೋಡಿ, ಮತ್ಸ್ಯಾವತಾರ. ಇದು ವಿಷ್ಣುವಿನದೇ ಆದ ಒಂದು ಅವತಾರವೆಂದು ತಿಳಿಸಲು ಮೇಲೆ ವಿಷ್ಣುವಿನದ್ದೇ ಮುಖ ಹಾಗೂ ಶಂಖ, ಚಕ್ರ, ಗದಾ, ಪದ್ಮಗಳನ್ನು ಹೊಂದಿರುವ 4 ಕೈಗಳನ್ನು ಕೆತ್ತಲಾಗಿದೆ. ಕೆಳಗಿನ ದೇಹ ಮಾತ್ರ ಮೀನಿನ ಆಕಾರದಲ್ಲಿದೆ. ನಂತರ ಬರುವುದೇ ವರಾಹಾವತಾರ ಹಾಗೂ ಕೂರ್ಮಾವತಾರ. ವರಾಹಾವತಾರದಲ್ಲಿ ಹಂದಿಯ ಮುಖದ ಮೇಲೆ ಭೂಮಿಯ ಚಿತ್ರವನ್ನು ಕೆತ್ತಲಾಗಿದೆ. ಕೂರ್ಮಾವತಾರದಲ್ಲಿ ದೇಹದ ಕೆಳಭಾಗ ಕೂರ್ಮಾಕಾರದಲ್ಲಿದ್ದು ಮೇಲೆ ಮತ್ತೆ ವಿಷ್ಣುವಿನದ್ದೇ ರೂಪ ಹಾಗೂ 4 ಕೈಗಳಲ್ಲಿ ಶಂಖ, ಚಕ್ರ, ಗದಾ, ಪದ್ಮವಿದೆ. ಕೂರ್ಮದ 4 ಪಾದಗಳು ಹಾಗೂ ವಿಷ್ಣುವಿನ 4 ಕೈಗಳು, ಹೀಗೆ ಇದೊಂದು ವಿಶಿಷ್ಟ ಸಂಕೀರ್ಣತೆಯಿಂದ ಕೂಡಿದ ಕೆತ್ತನೆಯಾಗಿದೆ. ರಥದ ಮೇಲ್ಭಾಗದ ಸುತ್ತಿನಲ್ಲಿ ರಾಮಾಯಣದ ಚಿತ್ರಗಳಿದ್ದು, ಮೊದಲನೆಯದಾಗಿ ಋಷ್ಯಶೃಂಗ ಮುನಿಗಳು ಕುಳಿತು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುವ, ಯಾಗಾಗ್ನಿಯಿಂದ ಅಗ್ನಿದೇವ ಪ್ರತ್ಯಕ್ಷನಾಗಿ ದಶರಥನಿಗೆ ಪಾಯಸ ಪ್ರದಾನ ಮಾಡುವ ಚಿತ್ರಣವಿದೆ. ಎರಡನೆಯದಾಗಿ ವಿಶ್ವಾಮಿತ್ರ ಮಹರ್ಷಿ ಯಾಗ ರಕ್ಷಣೆಗಾಗಿ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಹೋಗುವಾಗ ರಾಮನ ಕಾಲಿಗೆ ತಗುಲಿದ ಶಿಲೆಗೆ ಮರುಜೀವ ಬಂದು ಅಹಲ್ಯೋದ್ಧರಣವಾದ ಚಿತ್ರಣವಿದೆ. ಮೂರನೆಯದಾಗಿ ಸೀತಾ ಸ್ವಯಂವರದ ಚಿತ್ರದಲ್ಲಿ ರಾಮನೊಂದಿಗೆ ಲಕ್ಷ್ಮಣನೂ ಇದ್ದರೆ ಸೀತೆಯ ಹಿಂದೆ ಜನಕ ಮಹಾರಾಜ ನಿಂತಿದ್ದಾನೆ. 5ನೇ ದೃಶ್ಯದಲ್ಲಿ ರಾವಣ ಸಂಹಾರ ಮಾಡುತ್ತಿರುವ ಶ್ರೀರಾಮಚಂದ್ರನಿದ್ದಾನೆ. ಕತ್ತರಿಸಿ ಕೆಳಗೆ ಬಿದ್ದ ರಾವಣನ ಕೈಗಳು ಹಾಗೂ ಶಿರಗಳು ಈ ದೃಶ್ಯವನ್ನು ಭೀಭತ್ಸವಾಗಿಸಿವೆ. ರಥದಲ್ಲಿ ಮುಂದುಗಡೆ ಒಂದು ಚಿಕ್ಕ ಸುಂದರವಾದ ಗಣಪತಿಯ ವಿಗ್ರಹವಿದೆ. ಹಾಗೆಯೇ ದಶಾವತಾರಗಳ ಕೆಳಗೆ 8 ದಿಕ್ಕುಗಳಲ್ಲಿ ಅಷ್ಟದಿಕ್ಪಾಲಕರ ಚಿತ್ರಣವಿದೆ. ಪೂರ್ವ ದಿಕ್ಕಿನಲ್ಲಿ ವಜ್ರಾಯುಧ ಸಮೇತನಾದ ಇಂದ್ರ ತನ್ನ ದಿವ್ಯ ವಾಹನವಾದ ಐರಾವತದ ಮುಂದೆ ಕುಳಿತಿದ್ದಾನೆ.